ನಮಸ್ಕಾರ. ಪ್ರಸಿದ್ಧ ಕವಯತ್ರಿ ಡಾಕ್ಟರ್ ಪ್ರೇಮಲತಾ ಬಿ ಅವರ ಒಂದು ಕವಿತೆಯ ಶೀರ್ಷಿಕೆ ಹೀಗೊಂದು ಪ್ರೇಮ ಪತ್ರ. ಕೊನೆಗೂ ನಿರ್ಧರಿಸಿದೆ, ಈ ವರ್ಷವಾದರೂ ಕಳಿಸಬೇಕೆಂದು ನನ್ನ ಪ್ರೇಮವ ನಿವೇದಿಸಿ ಬಿಡಬೇಕೆಂದು. ಕೊನೆಗೂ ನಿರ್ಧರಿಸಿದೆ, ಈ ವರ್ಷವಾದರೂ ಕಳಿಸಬೇಕೆಂದು ನನ್ನ ಪ್ರೇಮವ ನಿವೇದಿಸಬಿಡಬೇಕೆಂದು. ಅಹೋರಾತ್ರಿಗಳಲ್ಲಿ ಅವಳಿಗೆಂದೇ ಬರೆದ ಪ್ರೇಮ ಕಾವ್ಯಗಳನ್ನು ಬದಿಗಿಟ್ಟೆ. ಅಂತರ್ಜಾಲ, ಸ್ಮಾರ್ಟ್ಫೋನ್ಗಳ ಇಂದ್ರಜಾಲಕ್ಕೂ ಮುನ್ನ ಬೀಸಿದ ಅವಳ ಪ್ರೇಮ ಜಾಲದಿ ಬಯಸದೇ ಬಿದ್ದ ಮಿಕವಾಗಿ ಬರಿದೇ ಪರಿತಪಿಸುವುದ ಬಿಟ್ಟು ಹೇಳಿಯೇ ಬಿಡಬೇಕೆಂದು ಪಣ ತೊಟ್ಟೆ. ಗುಪ್ತ ಜಾಗದಲ್ಲಿ ಬಚ್ಚಿಟ್ಟ ನನ್ನ ಪ್ರೇಮ ಪತ್ರ ಅವಳ ಕೈ ಸೇರಿದಾಗ ತನ್ನ ಹೃದಯ ತೆರೆದು ನನ್ನಾಶಯಗಳ ಅರುಹವೆಂದು ಪೋಸ್ಟಿನಲ್ಲಿ ಕಳುಹಿಸಿಯೇ ಬಿಟ್ಟೆ. ಅವಳದನ್ನು ಮುಚ್ಚಿಟ್ಟು ಏಕಾಂತದಿ ಓದಿ ಹೊಸ ಹಾಳೆಯ ಮಗ್ಗುಲಗಳ ತೀಡಿ ನಡುವೆ ಮೃದುವಾಗಿ ಮುತ್ತಿಡಲೆಂದು ಬೇಕಾದಷ್ಟು ಜಾಗ ಖಾಲಿ ಬಿಟ್ಟೆ. ಪತ್ರವನ್ನು ತಿರುಗಿಸಿ ನೋಡಿ ತುಟಿ ಸೆಟೆದು ಪ್ರಶ್ನಾರ್ಥಕ ಮುಖವ ಮಾಡಿ ಒಳಗೊಳಗೆ ಈಗಲೂ ಖುಷಿಪಟ್ಟು ಯಾರದ್ದೆಂದು ಎಷ್ಟೇ ತಲೆಕೆಡಿಸಿಕೊಂಡರೂ ಕಾಣದಿರಬಹುದು ಒಂದಕ್ಷರವೂ. ಬಿಳಿಯ ಖಾಲಿ ಹಾಳೆಯಂತೆಯೇ ನೋಡಿ ಸ್ವಚ್ಛ ಗರಿಗರಿ ಅರುಹದಿರುವ ಪ್ರೀತಿ. ಬಿಳಿಯ ಖಾಲಿ ಹಾಳೆಯಂತೆಯೇ ನೋಡಿ ಸ್ವಚ್ಛ ಗರಿಗರಿ ಅರುಹದಿರುವ ಪ್ರೀತಿ. ನಮ್ಮ ನಡುವೆ ಪ್ರಣಯ ಜರುಗದೆ ಹೋಗಿ ಬಿಕ್ಕೆಲ್ಲ ಮನಸ್ಸಿನಲ್ಲೇ ಉಳಿದ ರೀತಿ. ಕಾಲ ಮಗ್ಗುಲ ಹೊರಳಿಸಿ ನಮ್ಮ ರೂಪ ಬದಲಿಸಿದರು ಕದಡದ ಸತ್ಯ ಚಿತ್ತದ ಪಾಡಿದು ಬದಲಾಗದ ಅನನ್ಯ ಪ್ರೇಮದ ಹಾಡಿದು. ಧನ್ಯವಾದಗಳು.